कत्ता जमा खर्ची आदि ವೆರಿ ರಾಂಗ್ ಪರ್ಸನ್ ಜೊತೆ ಕಿರಿಕ್ ಮಾಡ್ಕೊಂಡಿದ್ದೀರಾ. ನಮಸ್ತೆ, ಫಿಲ್ಮ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ, ಲೈಕ್ ಮಾಡಿದರೆ, ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಅದೇ ರೀತಿ ಝೀಬ್ರಾ ಅನ್ನೋ ಆಫಿಷಿಯಲ್ ಟ್ರೈಲರ್ ಒಂದು ಈಗಾಗಲೇ ಒಂದು ರಿಲೀಸ್ ಆಗಿದೆ ಅಂತ ಹೇಳಕ್ಕೆ ಬಂದರೆ ಡಾಲಿ ಧನಂಜಯ ಅವರ ಈಗಾಗಲೇ ಒಂದು ದೊಡ್ಡ ಮಟ್ಟದ ಒಂದು ಎಕ್ಸ್ಪೆಕ್ಟಿವ್. ಯಾಕೆಂದರೆ ಡಾಲಿ ಧನಂಜಯ ಅವರು ಯಾವ ಒಂದು ಆ್ಯಕ್ಟರ್ ಅಂತ ಹೇಳಿದ್ರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಯಾಕೆಂದರೆ ಒಂದು ನಟನೆಯಲ್ಲಿ ತುಂಬ ಆ ಒಂದು ಚಿತ್ರವನ್ನು ಅರ್ಥ ಮಾಡಿಕೊಂಡು ಒಂದು ನಟನೆಯಲ್ಲಿ ನಡೆಸುವಂಥ ಒಂದು ದೊಡ್ಡ ನಟರಲ್ಲಿ ಇವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ. ಯಾಕೆಂದರೆ ಅದೇ ರೀತಿಯಲ್ಲಿ ಝೀಬ್ರಾ ಅನ್ನೋ ಒಂದು ಆಫಿಷಿಯಲ್ ಟ್ರೈಲರ್ ಈಗಾಗಲೇ ಒಂದು ರಿಲೀಸ್ ಆಗಿದೆ ಅಂತ ಹೇಳಕ್ಕೆ ದೊಡ್ಡ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರುವಂಥ ಒಂದು ಈ ಮೂವಿ. ಯಾಕಂತೇಳಿದ್ರೆ ಅದೇ ರೀತಿಯಲ್ಲಿ ದೊಡ್ಡ ತಾರಾ ಬಳಗವೇ ಈ ಮೂವಿಯಲ್ಲಿದೆ ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಯಾರು ಈ ಟ್ರೈಲರ್ ನೋಡಿರುವ ಖಂಡಿತವಾಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ಟೋಟಲ್ ಆಗಿ ಈ ಒಂದು ಟ್ರೈಲರ್ನ ಬಗ್ಗೆ ನಾನು ಒಂದು ರಿವ್ಯೂ ಹೇಳಕ್ಕೆ ಹೋಗ್ತೀನಿ ಸ್ನೇಹಿತರೆ ಖಂಡಿತವಾಗಿ. ಯಾಕಂತಂದರೆ ಒಂದು ಬ್ಯಾಂಕ್ ಮೂಲಕ ಯಾಕಂತಂದರೆ ಬೇಕು ಅಂತ ಮಾಡ್ತಾರಾ, ಯಾಕಂತಂದರೆ ಬೇಡ ಅಂತ ಮಾಡ್ತಾರ ಅನ್ನೋ ಖಂಡಿತವಾಗಿ ಗೊತ್ತಾಗಲ್ಲ. ಯಾಕಂತಂದರೆ ಒಂದು ಸಣ್ಣ ಮಿಸ್ಟೇಕ್, ಯಾಕಂತಂದರೆ ಒಂದು ಸಣ್ಣ ಮಿಸ್ಟೇಕ್ ಯಾವ ಥರ ಒಂದು ದೊಡ್ಡ ಇಶ್ಯೂಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ವಿಚಾರ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಇಂಥದ್ದೇ ಒಂದು ವಿಚಾರಕ್ಕೆ ಒಂದು ಗೊತ್ತಾಗುತ್ತೆ ಅಂತಲೇ ಹೇಳಕ್ಕೆ. ಯಾಕಂತಂದರೆ ಒಂದು 10 ಲಕ್ಷದ ಒಂದು ಡ್ರಾ ಇರ್ಬೋದು ಅದೇ ರೀತಿ ಉದಾಹರಣೆಗೆ. ಯಾಕಂತಂದರೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಒಂದು ಸೊನ್ನೆಯನ್ನು ಸೇರಿಸಿ ಯಾಕೆಂದರೆ ವಿತ್ ಡ್ರಾವನ್ನು ಮಾಡ್ಕೊಂಡು ಬರುವಂಥ ಒಂದು ಸ್ಟೋರಿ ಯಾಕೆಂದರೆ ಒಂದು ಲೈನ್ ಈ ಮೂವಿಯಲ್ಲಿ ಇರ್ಬೋದು ಅನ್ನೋ ಒಂದು ವಿಚಾರ. ಯಾಕೆಂದರೆ ಟ್ರೈಲರ್ನಲ್ಲಿ ಒಂದು ಆ ಥರ ಒಂದು ಸ್ಟೋರಿಯನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ಪರ್ಫೆಕ್ಟಾಗಿ, ಯಾಕೆಂದರೆ ವಿಶೇಷವಾಗಿ ಸತ್ಯರಾಜ್ರವರು ಯಾಕಂದರೆ ಬಾಹುಬಲಿಯ ಕಟ್ಟಪ್ಪ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬಾಹುಬಲಿಯ ಕಟ್ಟಪ್ಪ ಮತ್ತೊಂದು ಸಲ ಅಬ್ಬರಿಸಲಿಕ್ಕೆ ರೆಡಿ ಆಗಲಿಕ್ಕೆ ಇದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಲೆವೆಲ್ಗೆ, ಆ ರೇಂಜ್ಗೆ, ಯಾಕೆಂದರೆ ಬಾಹುಬಲಿ ಕಟ್ಟಪ್ಪ ಯಾವ ರೀತಿ ಒಂದು ಕಾಂಬಿನೇಷನ್ ಇತ್ತು ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನಲ್ಲಿ. ಯಾಕಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಇಡೀ ಆಲ್ ಓವರ್ ವರ್ಲ್ಡ್ ಮೂಲಕ ಯಾಕಂತಂದರೆ ಬಾಹುಬಲಿಯನ್ನು ಯಾಕೆ ಕಟ್ಟಪ್ಪ ಕೊಂದ ಅನ್ನೋ ಒಂದು ವಿಚಾರ ಕೂಡ ಟ್ರೆಂಡ್ನಲ್ಲಿತ್ತು. ಅದೇ ರೀತಿಯಲ್ಲಿ ಕಟ್ಟಪ್ಪ ಇರ್ಬೋದು. ಅದೇ ರೀತಿಯಾಗಿ ನಮ್ಮ ಸುನೀಲ್ ರವರು ವಿಶೇಷವಾಗಿ, ಯಾಕಂದರೆ ಸುನೀಲ್ ರವರು ಒಂದು ಡಿಫ್ರೆಂಟಾಗಿ ಈ ಮೂವಿಯಲ್ಲಿ ಒಂದು ಕಾಣಿಸಿದ್ದಾರೆ ಅಂತ ಹೇಳಕ್ಕೆ. ಯಾಕೆಂದರೆ ಯಾವ ರೀತಿಯಲ್ಲಿ ಒಂದು ಅವರಿಗೆ ಒಂದು ವಿಲನ್ ಲುಕ್ ಅಂತ ತುಂಬ ಒಂದು ಎಕ್ಸ್ಪ್ರೆಷನ್ ಆಗಿ ಒಂದು ಮೂಡಿ ಬರುತ್ತೆ ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ವಿಲನ್ ಲುಕ್ಕನ್ನು ಎಕ್ಸ್ಪೆಕ್ಟ್ ಆಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಾರೆ ಅಂತ ಹೇಳಕ್ಕೆ. ಯಾಕೆಂದರೆ ಪರ್ಫೆಕ್ಟಾಗಿ ಡಾಲಿ ಧನಂಜಯ ಅವರವರು ಎಕ್ಸ್ಟ್ರಾರ್ಡಿನರಿ ಆಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ. ಟೋಟಲ್ ಆಗಿ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಡಾಲಿ ಧನಂಜಯರವರ ಈ ಮೂವಿ ಒಂದು ಕನ್ನಡದಲ್ಲಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದರ ಜೊತೆಗೆ ಒಂದು ದೊಡ್ಡ ಮಟ್ಟಿನ ಒಂದು ಹೆಸರು ಮಾಡಲಿಕ್ಕೆ ಈ ಮೂವಿ ಒಂದು ರೆಡಿ ಆಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳಕ್ಕೆ. ಯಾಕೆಂದರೆ ಈಗಾಗಲೇ ಒಂದು ಟೀಸರ್ನ ಒಂದು ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಈ ಒಂದು ಟೀಸರ್ಗೂ ಕೂಡ ಇತ್ತು ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ಈಗ ಒಂದು ಟ್ರೈಲರ್ ಕೂಡ ಬಂದಿದೆ ಅಂತ ಹೇಳಕ್ಕೆ. ಯಾಕಂದರೆ ಈಗಲೂ ಕೂಡ ಒಂದು ಸಿನಿ ಫ್ಯಾನ್ಸ್ ನೋಡಿ, ಯಾಕಂತಂದರೆ ಆ ರೇಂಜ್ಗೆ ಈ ಮೂವಿಯ ಒಂದು ಪ್ರಮೋಷನ್ ಕೂಡ ಖಂಡಿತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನ ಪ್ರಮೋಷನ್ ಈ ಮೂವಿಗೋಸ್ಕರ ಒಂದು ಮಾಡಿದರೆ 100% ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಈ ಮೂವಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಂಥದ್ದೇ ಒಂದು ಪ್ರಮೋಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕಂತಲೇ ಹೇಳಕ್ಕೆ. ಅಷ್ಟು ಪರ್ಫೆಕ್ಟಾಗಿ ಈ ಮೂವಿಯನ್ನು ಮಾಡಿದ್ದಾರೆ, ಮೇಲ್ನೋಟಕ್ಕೆ ಟ್ರೈಲರ್ ನೋಡುವಾಗಲೇ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ. ಅದೇ ರೀತಿಯಾಗಿ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಖಂಡಿತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರ್ಯಾರು ಟ್ರೈಲರ್ ನೋಡಲು ಖಂಡಿತವಾಗಿ ಒಂದು ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ. ವಿಶೇಷವಾಗಿ ಯಾಕಂತಂದರೆ ಡಾಲಿ ಧನಂಜಯ ಅವರ ಝೀಬ್ರಾ ಅನ್ನೋ ಒಂದು ಟೈಟಲ್ಗೂ ಈ ಮೂವಿಗೆ ಯಾವ ಥರ ಲಿಂಕ್ ಇರ್ಬೋದು ಅನ್ನೋ ಒಂದು ವಿಚಾರ ಎಲ್ಲರ ಮಟ್ಟಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಶ್ನೆ ಅಂತ ಹೇಳಕ್ಕೆ. ಯಾಕೆಂದರೆ ಝೀಬ್ರಾ ಅನ್ನೋ ಒಂದು ವಿಚಾರದ ಈ ಮೂವಿನಲ್ಲಿ ಯಾವ ಥರ ಒಂದು ಇರ್ಬೋದು. ಯಾಕೆಂದರೆ ಝೀಬ್ರಾ ಅನ್ನೋ ಒಂದು ಕೋಡ್ ವರ್ಡ್ ಮೂಲಕ ಈ ಒಂದು ಮೂವಿಯಲ್ಲಿ ಒಂದು ದೊಡ್ಡ ಮಟ್ಟಿನ ಹೈಲೈಟ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ಮೂವಿಯ ಸ್ಟೋರಿಯನ್ನು ಈ ಮೂವಿಯಲ್ಲಿ ಒಂದು ನಮಗೆ ಕಾಣಸಿಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಫೆಕ್ಟಾಗಿ ಈ ಮೂವಿ ಡಾಲಿ ಧನಂಜಯರ ಈ ಒಂದು ಸೀಕ್ವೆನ್ಸ್, ಯಾಕಂದರೆ ಇಷ್ಟವರೆಗೆ ಒಂದು ಕಾಣದಂಥ ಒಂದು ಮಾಡಿದಂಥ ಒಂದು ರೋಲನ್ನು ಡಾಲಿ ಧನಂಜಯ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಒಂದು ವಿಷಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ಡಾಲಿ ಧನಂಜಯರವರಿಗೆ ಕೂಡ ಅದೇ ರೀತಿಯಾಗಿ ಎಲ್ಲ ಒಂದು ಇಡೀ ಚಿತ್ರದ ರಂಗದ ದೊಡ್ಡ ಮಟ್ಟಿನ, ಯಾಕಂದರೆ ಇಡೀ ಕನ್ನಡ ಸಿನಿ ಫ್ಯಾನ್ಸ್ನವರ ಒಂದು ಡಾಲಿ ಧನಂಜಯರ ಫ್ಯಾನ್ಸ್ನ ಪರವಾಗಿ ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಜೊತೆಗೆ ಈ ಒಂದು ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ವಿಶೇಷ ಅಂತ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ
ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಯಾರು ಈ ಟ್ರೈಲರ್ ನೋಡಲಿರುವ ಖಂಡಿತವಾಗಿ ಒಂದ್ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಟ್ರೈಲರ್ ಇಷ್ಟ ಆದರೆ ಖಂಡಿತವಾಗಿಯೂ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಒಂದು ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು, ವಂದೇ ಮಾತರಂ.